ಓಕೆ, ನಾವೀಗ ಎಲೆಕ್ಷನ್ ಯಾತ್ರೆ, ಡೆಮೋಕ್ರಸಿ ಜಾತ್ರೆ, ನ್ಯೂಸ್ 18ನ ಜರ್ನಿ ಈಗ ಬಂದಿರೋದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಚಾಮುಂಡೇಶ್ವರಿ ಕ್ಷೇತ್ರದ ಇಲ್ವಾಲದಲ್ಲಿ ನಾವಿದ್ದೀವಿ. ಇಲ್ಲಿ ಜನ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಸರ್, ಯಾವ ಕಡೆ ಹೊರಟ್ರಿ? ಸರ್ ಹುಣಸೂರು. ಓಕೆ, ನೀವು ಇಲ್ಲಿನವರ ಹುಣಸೂರವರ? ಸರ್ ನಾವು ಸಿದ್ಲಿಂಪುರ, ಚಾಮುಂಡೇಶ್ವರಿ ಕ್ಷೇತ್ರ. ಯಾವ ರೀತಿ ಇದೆ ಇಲ್ಲಿ ಟ್ರೆಂಡ್? ಯಾರ ಕಡೆ ಜಾಸ್ತಿ ಇದೆ? ಸರ್ ಜಿ ಟಿ ದೇವೇಗೌಡರು ಬರ್ತಾರೆ. ಓಕೆ, ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಕಾನ್ಫಿಡೆಂಟ್ ಆಗಿದ್ರು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಚೇಂಜ್ ಆಯ್ತಾ? ಹೌದು. ಏನ್ ಕಾರಣ? ಸರ್ ಅವರು 5 ವರ್ಷದಿಂದ ಈ ಕಡೆ ಬಂದೇ ಇಲ್ಲ, ತಲೆನೇ ಹಾಕಿಲ್ಲ. ಹಾಗಾಗಿ ಆದ್ಮೇಲೆ ದೇವೇಗೌಡರು ಲೋಕಲ್ ಅಲ್ಲ, ಹೋಸಲ ಮಾಜಿ MLA ಅವರು. ಹಾಗಾಗಿ ಅವ್ರಿಗೆ ಈ ಸಲ ಒಲವು ಇದೆ. ಅವ್ರು ಹೇಳೋ ಪ್ರಕಾರ 5 ವರ್ಷಗಳಿಂದ ಈ ಕಡೆ ಬಂದಿಲ್ಲ ಅನ್ನೋ ಒಂದು. ಧನ್ಯವಾದಗಳು. ಓಕೆ, ಅದೇ ರೀತಿ ಮೇಡಮ್ ಒಬ್ರು ಹೂ ಮಾರ್ತಾ ಇದಾರೆ. ಎಷ್ಟು ಮಾರ್ ಹೂಗೆ? ಸರ್ 40 ರೂಪಾಯಿ. ನಿಮ್ ಕಡೆ ಯಾವ ರೀತಿ ಇದೆ ಎಲೆಕ್ಷನ್ ಕಾವು? ಯಾರು ಗೆಲ್ಬಹುದು? ಯಾರ ಕಡೆ ಜಾಸ್ತಿ ಅಂತ ಹೇಳಕ್ ಆಗ್ತಿಲ್ಲ ಸರ್, ಎಲ್ಲ ಈಕ್ವಲ್ ಆಗಿದ್ದಾರೆ. ಓಕೆ, ಎಲೆಕ್ಷನ್ ಬರ್ತಿದೆ, ಯಾರು ಗೆಲ್ಬಹುದು ನಿಮ್ಮ ಊರಲ್ಲಿ ಈ ಸಲ? ನಾವು ಕುಮಾರಸ್ವಾಮಿನೇ ಸರ್. ಹೌದಾ? ದೇವೇಗೌಡರು, GT ದೇವೇಗೌಡರು. ಓಕೆ, ಸಿದ್ದರಾಮಯ್ಯನವರು ಯಾಕೆ ಈ ಸಲ ಗೆಲ್ಲಲ್ಲ ಅನ್ಸುತ್ತೆ? ಅದೇನೋ ಭಗವಂತನ ಗೊತ್ತು. ನಾವು ಒಳ್ಳೆ ಜನಗಳು, ಅವರು ಏನು ಮಾಡಕ್ಕಾಗಲ್ಲ. ನಮ್ಮ ಕೂಲಿ ಮಾಡಿ ಮಾಡಿ ನಮ್ಮ ತಲೆ ಕೂಲಿ ಎಲ್ಲ ಹೋಗೋದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಬಂದ್ರೆ ಒಳ್ಳೇದು ಅಂತೀರಿ? ಹಾ ಸರ್. ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ ನೀವು? ಸರ್ ವೋಟ್ ಮಾಡ್ತೀವಿ. ಯಾರು ಈ ಸಲ ನಿಮ್ಮ ಕ್ಷೇತ್ರದಲ್ಲಿ ಮುಂಚೂಣಿ ಇದ್ದಾರೆ? ಯಾಕಂದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರ, ಹಾಗಾಗಿ. ನಮ್ದ್ರಲ್ಲಿ ಸರ್ ಹೇಳಕ್ಕಾಗಲ್ಲ, ಎಲ್ಲ ಟೈ ಇದೆ. ಒಟ್ಟಿನಲ್ಲಿ 2ಕ್ಕೂ 540 ಇದೆ. ಯಾರು ಗೆಲ್ತಾರೆ ಅಂತ ಹೇಳಲ್ಲ, ಗೆದ್ದಾದ್ಮೇಲೆ ನೋಡ್ಬೇಕಷ್ಟೇ ಸರ್. ನಿಮ್ ಕಡೆ ಎಲೆಕ್ಷನ್ ಕಾವು ಹೇಗಿದೆ? ಚಾಮುಂಡೇಶ್ವರಿ ಬಹಳ ಚರ್ಚೆ ಆಗ್ತಿರೋಂತ ಕ್ಷೇತ್ರ. ಹೌದು ಸರ್, ಇಲ್ಲಿ ದಳ ಮತ್ತೆ ಕಾಂಗ್ರೆಸ್ ಎರಡೂ ತುಂಬಾ ಪೈಪೋಟಿ ನಡೀತಾ ಇದೆ ಸರ್. ಫೈನಲಿ ಯಾರು ಮೇಲ್ಗೈ ಸಾಧಿಸಬಹುದು ಅಂತ? ಕಾಂಗ್ರೆಸ್ ಸಿದ್ದರಾಮಯ್ಯನ ಮೇಲ್ಗೈ ಸಾಧಿಸ್ತಾರೆ. ಕೆಲವರು ಹೇಳ್ತಾರೆ 5 ವರ್ಷದಿಂದ ಅವ್ರ ಈ ಕಡೆ ಬಂದಿಲ್ಲ ಅಂತ. ನಿಜಾನ ಇದು? ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ, ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್. ಇದೆ ಇಲ್ಲಿ ಚುನಾವಣೆ, ಇದು ಯಾರು ಮೇಲ್ಗೈ ಸಾಧಿಸ? ಸರ್ ಹಾಲಿ ಈಗ GT ದೇವೇಗೌಡರು MLA ಆಗಿದ್ದಾರೆ. ಈಗ ಆಲ್ರೆಡಿ ಈಗ JDS ತುಂಬ ಬಲವಾಗಿದೆ. ಇಲ್ಲಿ ನಮ್ಮ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಂದು 2006 2007ರಲ್ಲಿ ನಮ್ಮ ಇಡೀ ನಮ್ಮ ಇಲ್ಲಿ 54 ಹಳ್ಳಿಗೆ ಕುಡಿಯೋ ನೀರು, ಕಾವೇರಿ ನೀರನ್ನ ಕೊಟ್ಟಿದ್ದಾರೆ. ನಮ್ಮ ಇಲ್ಲಿ ಇಲ್ವಾಲ ಗ್ರಾಮ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ನೀರಿನ ಸಮಸ್ಯೆ ತುಂಬ ಇತ್ತು ಸರ್. ಆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇನ್ನು 54 ಹಳ್ಳಿಗೆ ನೀರು ಕೊಟ್ಟು ಜನಗಳಿಗೆ ಅದೊಂದು ಅನುಕೂಲ ಮಾಡಿದೆ. ಅದು ಒಂದು ಅನುಕಂಪ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ. ಮತ್ತು GT ದೇವೇಗೌಡರು ಎಲ್ಲ ಜನಗಳನ್ನೂ ಸ್ಪಂದಿಸ್ತಾರೆ. ಅವರು GT ದೇವೇಗೌಡರಾಗಲಿ, ಹರೀಶ್ ಗೌಡರಾಗಲಿ ಮತ್ತು ಲಲಿತಕ್ ಅವರಾಗಲಿ ತುಂಬ ಸ್ಪಂದಿಸ್ತಾರೆ. ಸತ್ರೆ ಕೆಟ್ಟರೆ ಇದು. ಈ ಸಿದ್ದರಾಮಯ್ಯವರು 12 ವರ್ಷದಿಂದ ಸರ್ ಯಾವಾಗಲೂ ಇಲ್ಲಿಗೆ ಇಲ್ವಾಲಿಕ್ಕೆ ಬಂದೇ ಇಲ್ಲ. ಈಗ ಎಲೆಕ್ಷನ್ ಇರೋದ್ರಿಂದ ಗಿಮಿಕ್ ಮೇಲೆ ಅವ್ರ ಮಗನಿಗೆ ಅಲ್ಲಿ ಆ ಕ್ಷೇತ್ರ, ವರ್ಣ ಕ್ಷೇತ್ರ ಬಿಟ್ಟು ಮತ್ತೆ ಇಲ್ವಾಲ ಕ್ಷೇತ್ರ, ಇದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಿಮ್ಮೂರಲ್ಲಿ ಯಾವ ರೀತಿ ಇದೆ ಚುನಾವಣಾ ಕಾವು? ಯಾಕಂದ್ರೆ ಬಹಳ ಚರ್ಚೆ ಆಗ್ತಿದೆ ಚಾಮುಂಡೇಶ್ವರಿ ಕ್ಷೇತ್ರ. ಚಾಮುಂಡೇಶ್ವರಿ 100ಕ್ಕೆ 100 GT ಅವರೇ ಗೆಲ್ಲೋದು. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕಳೆದ. ಹೌದು, ಮಾಡಿದ್ದಾರೆ. ಇನ್ನು ಬದಾಮಿಯನ್ನು ನಿಲ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಏನಾದ್ರು ಇಲ್ಲಿನ ಸೋಲಿನ ಏನಾದ್ರು ಇದಿದೆಯಾ ಅವ್ರಿಗೆ? ಅವರು ಇಲ್ಲಿನ ಸೋಲ್ತೀನಿ ಅಂತ ಕನ್ಫರ್ಮ್ ಆದ್ಮೇಲೆನೆ ಬಾದಾಮಿಗೆ ಹೋಗಿರೋದು. ಬರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದ್ರೆ ಇವರು ಇವತ್ತು ಕುಮಾರಸ್ವಾಮಿ ಇವತ್ತು ಬಡ ಬಗ್ಗರಿಗೆ ಎಲ್ಲ ಅನುಕೂಲ ಆಗೋದೆ ಸರ್. ಅವ್ರು ಬರ್ಬೇಕು ಅಂತ. ಸೊ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಮಾತಾಡಿಸ್ತಿದೀವಿ. ಇಲ್ಲಿ ಹೇಳೋ ಪ್ರಕಾರ ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ. ಎಲ್ಲೊಂದ್ ಕಡೆ GT ದೇವೇಗೌಡರಿಗೆ ಕೊಂಚ ಮೇಲುಗೆ ಅನ್ಸಿದ್ರು ಕೂಡ ನೋಡ್ಬೇಕು ಒಮ್ಮೆ 15ಕ್ಕೆ ಏನಾಗುತ್ತೆ ಅಂತ. ಇನ್ನಷ್ಟು ಡೀಟೇಲ್ಸ್ ಮುಂದಿನ ಕ್ಷೇತ್ರದಲ್ಲಿ ನ್ಯೂಸ್ 18 ನಲ್ಲಿ ನೋಡ್ತಾ ಇರಿ. ಎಲೆಕ್ಷನ್ ಯಾತ್ರೆ, ಡೆಮೋಕ್ರಸಿ ಜಾತ್ರೆಯಲ್ಲಿ ನಾವೀಗ ಇರೋದು ಎಲ್ಲಿ ಗೊತ್ತಾ? ಖಂಡಿತ ನೀವೀಗ ನನ್ನ ಬ್ಯಾಕ್ ಗ್ರೌಂಡ್ ಲೊಕೇಶನ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ಚಾಮುಂಡೇಶ್ವರಿ ವೆಲ್ಕಮ್ ಆರ್ಚ್ ಅಂತ ನೀವು ಇಲ್ಲಿ ನೋಡಬಹುದು, ಸ್ವಾಗತ ಕಮಾನು ಅಂತ. ಮೈಸೂರಿಗೆ ಬಂದ್ರೆ ಮೈಸೂರಿಗೆ ಕಿರೀಟ ಇದ್ದ ಹಾಗೆ ಚಾಮುಂಡಿ ಬೆಟ್ಟ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಂತರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ನಾವು ಹೋಗ್ತೀವಿ. ನಮ್ಮ ಜರ್ನಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೆ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೋಡ್ಕೊಂಬರೋಣ. ಮೇಲೆ ಚುನಾವಣಾ ಚದುರಂಗದ ಎಲೆಕ್ಷನ್ ಯಾತ್ರೆ, ಡೆಮೋಕ್ರಸಿ ಜಾತ್ರೆಯಲ್ಲಿ ಈಗ ನಾವಿದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ. ಅದೇ ರೀತಿಯಾಗಿ ಮಹಿಷಾಸುರನ ಒಂದು ಮೂರ್ತಿಯನ್ನ ನೀವೀಗ ನೋಡ್ತಾ ಇದ್ರಿ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ಒಂದು ಜಾಗ ಇದು. ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸೆಲ್ಫಿಗಳನ್ನ, ಫೋಟೋಗಳನ್ನ ತೆಗಿತಿರುವಂತದನ್ನ ನೋಡ್ತಾ ಇದ್ದೀರಾ. ಮೈಸೂರಿಗೆ ಬಂದ ಬಹುತೇಕ ಜನ ಅರಮನೆ, ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಲಲಿತ್ ಮಹಲ್ ಪ್ಯಾಲೇಸ್ ಇರಬಹುದು, ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಜಾಗ ಇದೆ.
ಅದೇ ರೀತಿಯಾಗಿ ಈ ಜಾಗಕ್ಕೆ ಕೂಡ ಬರೋದು ಬಹಳ ವಿಶೇಷ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಒಂದು ಮೂರ್ತಿ ಇದೆ. ಮಹಿಷಾಸುರನನ್ನ ವಧಿಸಿದಂತಹ ಕತೆ ನಿಮ್ಗೆಲ್ಲ ಗೊತ್ತಿರಬಹುದು. ಎಲ್ಲರೂ ಕೂಡ ದೇವಿಯ ಒಂದು ದರ್ಶನವನ್ನ ಪಡೆದು ಅದೇ ರೀತಿ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳು ಏನಿದಾವೆ ಅದೆಲ್ಲವನ್ನ ಕೂಡ ಭೇಟಿ ಮಾಡುವಂತದನ್ನ ಮಾಡ್ತಾರೆ. ಇಲ್ಲಿಗೆ ಬಂದ ನೆನಪಿಗೆ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ನೀವು ಕೂಡ ದಸರಾಕ್ಕೆ ಬಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿರ್ತೀರಿ. ಬಹಳ ಸೊಗಸಾದಂತಹ ಜಾಗ ಇದು. ಮೈಸೂರು ಕಂಪ್ಲೀಟ್ ಆಗಿ ಕಾಣುತ್ತೆ. ಈ ಬೆಟ್ಟಕ್ಕೆ ಬಂದ್ರೆ ಬಹಳ ಒಂದು ಪಕ್ಷಿ ನೋಟವನ್ನ ನೋಡಬಹುದು. ಸೊ ಮೈಸೂರಿಗೆ ಬರುವ ಪ್ಲಾನ್ ಇದ್ರೆ ಚಾಮುಂಡಿ ಬೆಟ್ಟಕ್ಕೆ ಬನ್ನಿ, ಎಂಜಾಯ್ ಮಾಡಿ. ನೋಡ್ತಾ ಇರಿ News18 ಕನ್ನಡ. ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಗೆ ತಂದುಕೊಡ್ತೀನಿ. ಓಕೆ, ನಾವೀಗ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿದ್ದೇವೆ. ಮೈಸೂರು ನಗರಕ್ಕೆ ಹೊಂದಿಕೊಂಡಂತೆ ಅದರ ಆಗ್ನೇಯ ಪೂರ್ವ ಪಶ್ಚಿಮವಾಗಿ ಪೂರ್ವ ದಿಕ್ಕಿನಲ್ಲಿ ಹಬ್ಬಿ ನಿಂತಿರುವಂತಹ ಬೆಟ್ಟ ಇದು. ಸಮುದ್ರ ಮಟ್ಟದಿಂದ ಸುಮಾರು 1063 ಅಡಿ ಎತ್ತರದಲ್ಲಿ ಇರುವಂತಹ ಒಂದು ಚಾಮುಂಡಿ ಬೆಟ್ಟವನ್ನ ಇದೀಗ ನೀವು ನೋಡ್ತಾ ಇದ್ದೀರಾ. ಚಾಮುಂಡೇಶ್ವರಿ ದೇವಾಲಯವನ್ನ ಸುತ್ತಲೂ ಬಯಲಿದೆ. ಒಂಟಿಯಾಗಿ ನಿಂತಿರುವಂತಹ ಒಂದು ಬೆಟ್ಟ ಇದು. ಇನ್ನು ಬೆಟ್ಟದ ಮೇಲೆ ನಿಂತು ನೋಡಿದಾಗ ಮೈಸೂರಿನ ಸುತ್ತಲಿನ ಪ್ರಕೃತಿ ಸೌಂದರ್ಯ ರಮ್ಯವಾಗಿ ಕಾಣಿಸುತ್ತೆ. ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಇಲ್ಲಿಗೆ ಬಂದು ಹೋಗ್ತಾರೆ. ಈಗ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿರುವಂತಹ ಆ ಕಾಲದ ಶಾಸನಗಳಲ್ಲಿ ಇದನ್ನ ಮಬ್ಬೆಲದ ತೀರ್ಥ ಅಥವಾ ಮರ್ಪಳದ ತೀರ್ಥ ಅಂತ ಕರೆಯಲಾಗ್ತಿತ್ತು. ಇಲ್ಲಿ ಹಲವರು ಸಿದ್ಧಿ ಪಡೆದವರೆಂದು ಶಾಸನಗಳು ಹೇಳ್ತಾವೆ. ಇನ್ನು ಈಗ ಇಲ್ಲಿರುವಂತಹ ಮಹಾಬಲೇಶ್ವರ ದೇವಸ್ಥಾನ ಹೊಯ್ಸಳ ವಿಷ್ಣುವರ್ಧನನ ಕಾಲಕ್ಕಿಂತ ಮುಂಚೆಯೇ ನಿರ್ಮಾಣವಾಗಿತ್ತು ಅನ್ನೋ ಮಾತಿದೆ. ಇನ್ನು ವಿಷ್ಣುವರ್ಧನ ಕಾಲದಲ್ಲಿ 1128ರಲ್ಲಿ ಈ ಮರ್ಪಳದ ತೀರ್ಥಕ್ಕೆ ದತ್ತಿ ಬಿಟ್ಟಿದ್ದ ಬಗ್ಗೆ ಶಾಸನ ಕೂಡ ಇದೆ. ಇದು ಬಹಳ ಇತಿಹಾಸವಿರುವಂತಹ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಾವೀಗ ಇದ್ದೀವಿ. ಸೊ ಸಾಕಷ್ಟು ಜನ ಕೂಡ ಇಲ್ಲಿದ್ದಾರೆ. ಅದೇ ರೀತಿಯಾಗಿ ಅವ್ರನ್ನ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗೋಣ. ಬಹಳ ಭಕ್ತಿಯಿಂದ ಬೇಡ್ತಿರೋದನ್ನ ಕೂಡ ನೀವು ನೋಡ್ತಿರ್ಬೋದು. ಯಾಕಂದ್ರೆ ಏನೇನು ಬೇಡ್ಕೊಳ್ತೀವಿ ಆ ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ದೇವತೆ ಚಾಮುಂಡೇಶ್ವರಿ. ಶಿಷ್ಟ ರಕ್ಷಕ, ಅದೇ ರೀತಿಯಾಗಿ ದುಷ್ಟ ಶಿಕ್ಷಕಿ ಅಂತ ಏನ್ ಕರಿತೀವಿ, ಅದೇ ರೀತಿಯಾಗಿ ಚಾಮುಂಡೇಶ್ವರಿ ಟೆಂಪಲ್ನ ದೇವಸ್ಥಾನದ ಮುಂಭಾಗದಲ್ಲಿ ನಾವಿದ್ದೀವಿ. ಜೊತೆಗೆ ಎಲ್ಲಿರುವಂತವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೀವಿ ಇಲ್ಲಿ. ಹಾಯ್ ಮೇಡಮ್, ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಕನ್ನಡದವರ? No, we don't know Kannada. ಓಕೆ, ಯು ಆರ್ ಕಮಿಂಗ್ ಫ್ರಮ್ ವಿಚ್ ಪ್ಲೇಸ್? Jharkhand. You know about this place? Yes, I had. Yeah. Okay, how you I are know. feeling visiting here? Very nice. Okay, for you? It's very nice feeling like religious place. Okay, you come with your family or friends? Or? Friends. Yeah. It's very good place. Yes. Okay, you're from which place you're coming? I'm from Bihar. Bihar. Okay, you're all students or No, we are we are- employee. employee? Okay. ಇದು ಜಾರ್ಖಂಡ್ ಬಂದಿರುವಂತಹ ಗ್ರೂಪ್. ಅದೇ ರೀತಿಯಾಗಿ ಬೇರೆ ಬೇರೆಯವ್ರನ್ನ ನಾವು ಇಲ್ಲಿರೋರ್ನು ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ. ಮೇಡಮ್ ನಮಸ್ತೆ. ಮೈಸೂರು ಕರ್ನಾಟಕದವರಲ್ಲ? ತಮಿಳ್ನಾಡಿಂದ ಬಂದಿದ್ದೀರಾ. ಹೇಗೆ ಅನ್ಸುತ್ತೆ ಇಲ್ಲಿ ಬಂದು? ಅರ್ಥ ಆಗುತ್ತಾ? ಹೌ ಡು ಯು ಫೀಲ್ ಅಂತ ಎಕ್ಸ್ಪೀರಿಯನ್ಸ್? It's okay. ಇಟ್ಸ್ ನೈಸ್. ಓಕೆ, ಸಾಕಷ್ಟು ತಮಿಳುನಾಡು, ಜಾರ್ಖಂಡ್ ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ವಿಶೇಷತೆ ಇದೆ ಅಂತ. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ, ಬೇರೆ ಬೇರೆ ಭಾಗಗಳಿಂದ ಬಂದಂತವ್ರು ಇದ್ದಾರೆ. ಸೊ ಬನ್ನಿ, ನಾವು ಅದೇ ರೀತಿಯಾಗಿ ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಬಂದವರು ಬಹಳ ಭಕ್ತಿಯಿಂದ ಈ ತಾಯ್ತಗಳನ್ನ ಕಟ್ಟಿಸ್ಕೊಳ್ತಾರೆ. ಮೈಸೂರಿನವರ? ಫಸ್ಟ್ ಟೈಮ್? ಕನ್ನಡ ಗೊತ್ತಿಲ್ಲ. ಓಕೆ, ಹೇಗೆ ಫೀಲ್ ಆಗ್ತಿದೆ? ಹೌ ಯು ಆರ್ ಫೀಲಿಂಗ್ ಕಮಿಂಗ್ ಹಿಯರ್ ಫಸ್ಟ್ ಟೈಮ್? Nice place. ಕಮಿಂಗ್ ಫ್ರಮ್ ವಿಚ್ ಪ್ಲೇಸ್? Gwalior, MP. Yeah. Far away. Okay. Anybody told about this place? We have heard about. His friends are there, so they told us. So visit. So first time we are visiting this place. How did you feel that? Really, it's very nice place. ಸೊ ನೀವು ನೋಡಬಹುದು ಲಾಡು ಪ್ರಸಾದ ಮಾರಾಟ ಕೇಂದ್ರ. ತಿರುಪತಿಯಲ್ಲಿ ಯಾವ ರೀತಿಯಾಗಿ ಲಾಡು ಸಿಗುತ್ತೋ ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಲಾಡುಗಳನ್ನ ನೀವು ಪಡಿಬಹುದು. ಬಹಳ ಕ್ರೌಡ್ ಇದೆ. ಮಂಡೇ ಆದ್ರೂ ಕೂಡ ಬಹಳಷ್ಟು ಜನ ಇದ್ದಾರೆ ಇಲ್ಲಿ. ಸೊ ಚಾಮುಂಡಿ ಬೆಟ್ಟದ ವಿಶೇಷತೆಯನ್ನ ನೀವು ಕೂಡ ಬಂದ್ರೆ ಇಲ್ಲಿ ಭೇಟಿ ಕೊಡಬಹುದು. ನಾವು ಎಲೆಕ್ಷನ್ ನ ಜೊತೆಗೆ ನಾವು ಹೋಗುವಂತ ಜಾಗದ ಸ್ಪೆಷಾಲಿಟಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಚಾಮುಂಡಿ ಬೆಟ್ಟದ ಸ್ಪೆಷಾಲಿಟಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಾವೀಗ ಇದ್ದೀವಿ ಚಾಮುಂಡಿ ಬೆಟ್ಟದ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ನಲ್ಲಿ. ಇಲ್ಲಿಂದ ನೀವು ಎಂಟೈರ್ ಮೈಸೂರನ್ನ ನೋಡಬಹುದು. ಮೈಸೂರಿನ ಗೋಲ್ಫ್ ಕೋರ್ಸ್, ಅದೇ ರೀತಿಯಾಗಿ ಅರಮನೆ ಇರಬಹುದು, ಎಲ್ಲವನ್ನ ಕೂಡ ನೀವು ಇಲ್ಲಿಂದ ನೋಡಬಹುದು. ಎಂಟೈರ್ ಹಳೆ ಮೈಸೂರಿನ
ಹಲವಾರು ಪ್ರಾಂತ್ಯಗಳು ಕಾಣುತ್ತೆ. ಚಿಕ್ಕ ಚಿಕ್ಕದಾಗಿ ಮನೆಗಳಿದಾವೆ. ಅದೇ ರೀತಿಯಾಗಿ ಬಿಲ್ಡಿಂಗ್ಗಳು, ಮೈಸೂರಿನ ಐತಿಹಾಸಿಕ ಪ್ರಸಿದ್ಧ ಬಿಲ್ಡಿಂಗ್ ಗಳನ್ನ ಇಲ್ಲಿಂದ ನೋಡಬಹುದು. ಇದೊಂದು ವ್ಯೂ ಪಾಯಿಂಟ್ ಬಹಳ ಸೊಗಸಾಗಿದೆ ಇಲ್ಲಿ. ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿಗೆ ಬಂದ್ರೆ ಬೈನಾಕ್ಯುಲರ್ ವ್ಯವಸ್ಥೆ ಇದೆ. ನಿಮ್ಗೆ ಬೈನಾಕ್ಯುಲರ್ ಮೂಲಕ ನೀವು 2 ನಿಮಿಷಕ್ಕೆ ಸುಮಾರು 20 ರೂಪಾಯಿ ಪೇ ಮಾಡಿದ್ರೆ ಈ ಮೂಲಕ ನೀವು ಅದನ್ನ ನೋಡಬಹುದು. ಯಾವ ರೀತಿಯಾಗಿ ಅಂದ್ರೆ ಎಂಟೈರ್ ಆಗಿ ಈ ಮೂಲಕ ನೀವು ನೋಡುವಂತ ಒಂದು ಫೆಸಿಲಿಟಿಯನ್ನ ಮಾಡಲಾಗಿದೆ. ನೀವೇನಾದ್ರೂ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಖಂಡಿತ ಇಲ್ಲಿ ಬನ್ನಿ. ಈ ಒಂದು ವ್ಯೂ ಮೂಲಕ ನೀವು ನೋಡಬಹುದು ಯಾವ್ಯಾವ ಪ್ಲೇಸ್ ಇದೆ. ಇಲ್ಲಿಂದ ನೋಡಿದ್ರೆ ನಿಮ್ಗೆ ಎಂಟೈರ್ ಆಗಿ ಏನೇನು ನೋಡಬೇಕು, ಯಾವ್ಯಾವ ಪ್ಲೇಸ್ಗಳಿಗೆ ಝೂಮ್ ಮಾಡಬೇಕು ಎಲ್ಲವನ್ನ ಕೂಡ ಮಾಡಬಹುದು. ನ್ಯೂಸ್ 18 ಕನ್ನಡದ ಎಲೆಕ್ಷನ್ ಯಾತ್ರೆ, ಡೆಮೋಕ್ರಸಿ ಜಾತ್ರೆ ಇದೀಗ ಮೈಸೂರಿಗೆ ಬಂದಿದೆ. ಒಂದು ಪ್ರಶಾಂತವಾದಂತಹ ಸ್ಥಳ. ನಾವೀಗಾಗಲೇ ಮಡಿಕೇರಿಗೆ ಹೋಗಿದ್ವಿ, ಚಿಕ್ಕಮಗಳೂರಿಗೆ ಹೋಗಿದ್ವಿ, ಶಿವಮೊಗ್ಗ, ಅದೇ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಿಗೆ. ಈಗ ಒಂದು ರೀತಿಯಾಗಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನಾವಿದ್ದೀವಿ, ಅನದರ್ ಎಂಡ್ ಆಫ್ ಕರ್ನಾಟಕ ಅಂತ. ಸೊ ಈ ರೀತಿ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಈಗ ನಮ್ಮ ಜೊತೆ ಒಂದು ಗ್ರೂಪ್ ಇದೆ, ಎಲ್ಲಿಂದ ಬಂದಿದ್ದಾರೆ ಅಂತ ನೋಡೋಣ. ಹಾಯ್, ನಮಸ್ತೆ. Hi. ಕನ್ನಡದವರ? English. From which place? Bangalore. Yeah. You are originally from which place? I'm from eastern side of India. I'm from Kolkata. Uttar Pradesh. Okay. How are you enjoying this place? Karnataka, I think it's a beautiful. Beautiful. It's beautiful It's amazing. People are amazing. Like we are more fond of people than the place. So we're just exploring cities here and there. We want to explore more. Here in Bangalore, you have. I think you have learned a little bit of Kannada. You can speak anything? Just shifted. Just started Just understanding started few understanding. words, but we want to learn more. Chanagidara. Okay. I sing in Kannada, but I don't speak Kannada. No, I don't want to sing right now, like live telecast. No way. Yeah. No, I don't want to sing. That's okay. ಓಕೆ, ಅವರು ಕನ್ನಡದಲ್ಲಿ ಈಗ ಕಲಿತಾ ಇದ್ದಾರೆ ಕೆಲವೊಂದು ವಿಚಾರಗಳನ್ನ. ಅದೇ ರೀತಿಯಾಗಿ ನಾವು ಮಾತಾಡಿಸ್ತಾ ಹೋಗ್ತಿದ್ವಿ. ಬಹಳಷ್ಟು ಜನ ಇಲ್ಲಿರೋದನ್ನ ನೀವು ನೋಡ್ಬೋದು. ಸೊ ನೀವು ಕೂಡ ಫ್ರೀ ಆದಾಗ ಇಲ್ಲಿಗೆ ಖಂಡಿತ ಬನ್ನಿ, ವಿಸಿಟ್ ಕೊಡಿ, ಕರ್ನಾಟಕದ ಸೊಬಗನ್ನ ಎಂಜಾಯ್ ಮಾಡಿ. ನ್ಯೂಸ್ 18 ಕನ್ನಡದ ಎಲೆಕ್ಷನ್ ಯಾತ್ರೆ, ಡೆಮೋಕ್ರಸಿ ಜಾತ್ರೆ ಈಗ ಬಂದಿರೋದು ಸಕ್ಕರೆ ನಾಡು ಮಂಡ್ಯಕ್ಕೆ. ಮಂಡ್ಯ ಅಂದ ಕೂಡಲೇ ನೆನಪಾಗೋದು ಕಬ್ಬು. ಅದೇ ರೀತಿಯಾಗಿ ಮಂಡ್ಯದ ಕೆಲವೊಬ್ಬ ನಾಯಕರುಗಳು, ಅದರಲ್ಲೂ ಅಂಬರೀಷ್ ಅವರ ಹೆಸರು ಮಂಡ್ಯ ಅಂದ ಕೂಡಲೇ ಮಂಡ್ಯದ ಗಂಡು ಅಂತಾನೆ ಫೇಮಸ್. ಎಲ್ಲಿ ಜನ ನಿರಂತರವಾಗಿ ಅವರ ಕೈ ಹಿಡಿತಾನೆ ಬಂದಿದ್ದಾರೆ. ಆದ್ರೆ ಈ ಬಾರಿ ಎಲ್ಲೊಂದ್ ಕಡೆ ಅಂಬರೀಷ್ ಅವರು ರಾಜಕೀಯದಿಂದ ಕೊಂಚ ರಿಲ್ಯಾಕ್ಸ್ ಬೇಕು ನನಗೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಹಾಗಾಗಿ ಏನಾಗ್ಬೋದು ಈ ಬಾರಿ, ಡಿಫರೆನ್ಸ್ ಆಗ್ಬೋದಾ? ಬನ್ನಿ ಇಲ್ಲಿನ ಲೋಕಲ್ ಜನರನ್ನ ಮಾತಾಡ್ಸೋಣ. ನಾವು ಮಂಡ್ಯದ ಬಸ್ ಸ್ಟ್ಯಾಂಡ್ ನಲ್ಲಿ ಇದೀವಿ. ಅದೇ ರೀತಿಯಾಗಿ ಒಂದು ಬಸ್ ಕೂಡ ಇದೆ. ಇಲ್ಲಿ ನೋಡೋದಾದ್ರೆ ಬಹಳಷ್ಟು ಜನ ಬಸ್ಸಿಗೆ ಕಾಯುವಂತವರು, ಅದೇ ರೀತಿಯಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಿರುವಂತ ಜನ ಇಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ಮಂಡ್ಯದಲ್ಲಿ ಯಾವ ರೀತಿಯಾಗಿದೆ ಚುನಾವಣಾ ಕಾವು ಅಂತ? JDS ಅಂಬರೀಷ್ ಅವರು ಹೇಗಿತ್ತು ಕೆಲಸ ಅವ್ರದ್ದು ಕಳೆದ ಟರ್ಮ್ಗಳಲ್ಲಿ? ಏನೂ ಇಲ್ಲ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಗೆ? ಮೊದಲಿತ್ತು, ಈಗ ಈ ಸರಿ 2 ವರ್ಷದಿಂದ 5 ವರ್ಷದಿಂದ ಏನಿಲ್ಲ, ಗಮನ ಕೊಡ್ತಿಲ್ಲ ಅಂತ ಅವರು. ಓಕೆ, ಮಂಡ್ಯದಲ್ಲಿ ಹೇಗಿದೆ? ವೋಟ್ ಮಾಡ್ತೀರಾ? ವೋಟ್ ಇದೆಯಾ? ಹಾ, ಇದೆ. ಯಾವ ಪಕ್ಷ ಬಂದ್ರೆ ದೇಶಕ್ಕೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು? ಯಾವ ಪಕ್ಷ ಬಂದ್ರೆ ಅಂತಲ್ಲ, ಯಾವ ಜನರ ಮೇಲೆ ಡಿಪೆಂಡ್. ಅವ್ರು ಹೆಂಗೆ ನಮ್ಗೆ ಜನರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಅಷ್ಟೇ. ಇಲ್ಲಿ ಯಾರು ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಮಂಡ್ಯದಲ್ಲಿ ಯಾವಾಗ್ಲೂ JDS ನೋಡೋಣ ಈ ಸಲ ಏನಾಗುತ್ತೆ ಏನು ಅಂತ. BJP ಬಂದ್ರೆ ಒಳ್ಳೇದು ಅಂತ. ಮೋದಿ ಸರ್ಕಾರ ಒಳ್ಳೆ ಸರ್ಕಾರ ಅನ್ಸುತ್ತೆ, ನೋಡೋಣ. ಅಂಬರೀಷ್ ಅವರು ಒಳ್ಳೆ ಫಿಲ್ಮ್ ಸ್ಟಾರ್, ಎಲ್ಲರೂ ಕೂಡ ಇಷ್ಟಪಟ್ಟಂತವ್ರು. ಅವ್ರು ಯಾಕೆ ಈ ಸಲ ಬೇಡ ನಿಮ್ಗೆ? ಏನಿಲ್ಲ, ಅದು ಅವ್ರ ಪರ್ಸನಲ್ ಅಲ್ವಾ, ನಾವೇನ್ ಹೇಳಕ್ಕಾಗುತ್ತೆ. ಅವ್ರು ನಿಂತಿದ್ರೆ ಅವ್ರ ಇಷ್ಟ ಅದು. ಓಕೆ, ಸೊ ಅದೇ ರೀತಿಯಾಗಿ ಇನ್ನೊಂದು ಫ್ಯಾಮಿಲಿ ಇದ್ದಾರೆ. ಸರ್, ಮಂಡ್ಯದವರ? ಸರ್, ಶ್ರೀರಂಗಪಟ್ಟಣ ಕ್ಷೇತ್ರದವ್ರು ನಾವು. ನಿಮ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಚುನಾವಣಾ ಕಾವು? 5 ವರ್ಷದಿಂದ ಏನು ಮಾಡ್ಸಿರ್ಲಿಲ್ಲ. ಇವಾಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಎಲ್ಲ ಇವಾಗ ಒಂದ್ ಸ್ವಲ್ಪ ರೋಡ್ ತಿದ್ದಾಕಿ ಇವಾಗೆಲ್ಲ ರೋಡ್ ರೆಡಿ ಮಾಡಿಸ್ತಾವ್ರೆ. ಯಾರು ಅಂತ ಹೇಳಕ್ಕಾಗಲ್ಲ ಸರ್. 3 ಪಾರ್ಟಿಗಳು ಒಂದ್ ಸ್ವಲ್ಪ ಮುಂದ್ ಬಂದವ್ರೆ. ಇವಾಗ ಫೈಟು ಅಂದ್ರೆ ಕಾಂಗ್ರೆಸ್ ದಳಕ್ಕೆ 2ಕ್ಕೆ ಸರ್ ಫೈಟು. ನೋಡ, ರೈತ ಸಂಘದಿಂದ ನಂಜುಂಡೇಗೌಡರು BJPಗೆ ಹೋಗವ್ರೆ ಅಂತಾರೆ. ಅವ್ರಿಗೂ ಫೈಟ್ ಐತೆ, ನೋಡೋಣ 3 ಸೀಟ್ಗೂ ಫೈಟ್. ಓಕೆ, ಎಲೆಕ್ಷನ್ ಯಾವ ರೀತಿ ನಡೀತಿದೆ ಅಂಬರೀಷ್ ಅವರ ಕ್ಷೇತ್ರ? ಅಂಬರೀಷ್ ಅವರ ಕ್ಷೇತ್ರ 3 ಕಡೆನೂ ಪರವಾಗಿಲ್ಲ. ಯಾವ ಕಡೆ ಹೇಳ್ತೆ ಅಂತ ಗೊತ್ತಾಗಲ್ಲ. 3 ಕಡೆನೂ ಚೆನ್ನಾಗಿ ನಡೀತೈತೆ. ಯಾರು ಈ ಸಲ ಸ್ವಲ್ಪ ಮೇಲ್ಗೈ ಸಾಧಿಸಬಹುದು ಅಂತ? ಮೇಲ್ಕೈ ಮೋಸ್ಟ್ಲಿ ಯಾರು ಇಂಥರು ಅಂತ ಹೇಳಕ್ಕಾಗಲ್ಲ ಸರ್. ಎಲ್ಲ ಈಕ್ವಲ್ ಆಗಿದೆ. ಈಕ್ವಲ್ ಆಗಿ ಪ್ರಚಾರ ನಡೀತೈತೆ, ಚೆನ್ನಾಗಿ ನಡೀತೈತೆ. ಅದು BJPನೇ ಆಗ್ಬೋದು, ದಳನೇ ಆಗ್ಬೋದು, ಪಕ್ಕ ಬಂದೇ ಬರುತ್ತೆ. ಒಂದ್ ವೇಳೆ ಅಂಬರೀಷ್ ಅವ್ರು ನಿಂತಿದ್ರೆ ಏನಾದ್ರು ಚಾನ್ಸಸ್ ಸಿಗ್ತಾ ಇತ್ತಲ್ಲ ಸರ್? ಅಂಬರೀಷ್ ಅವ್ರು ನಿಂತಿದ್ರೆ ಚಾನ್ಸಸ್ ಸಿಗೋಕ್ಕೆ. ಅಂಬರೀಷ್ ಅವ್ರು ಯಾವುದೂ ಕೆಲಸ ಕಾರ್ಯಗಳು ಇನ್ನೂ ಏನು ಕರೆಕ್ಟಾಗಿ ಮಾಡಿಲ್ಲ ಮಂಡ್ಯ ಕ್ಷೇತ್ರದಲ್ಲಿ, ಮಾಡಿಲ್ಲ. ಹೌದಾ? ಹೇಗಿದೆ ಚುನಾವಣಾ ಕಾವು? ಸರ್, ತುಂಬ ಚೆನ್ನಾಗೈತೆ. ಪಕ್ಷಾಪತಿಗಳೆಲ್ಲ ಚೆನ್ನಾಗಿ ನಡೀತಾ ಇವೆ. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ಒಳ್ಳೇದು ನಿಮ್ಗೆ? ಸರ್, JDS ಸರ್ಕಾರ ಬಂದರೆ ಒಳ್ಳೇದು ಅಂತ. JDS ಬಂದ್ರೆ
ಏನೆಲ್ಲ ಬದಲಾವಣೆಗಳಾಗ್ಬೋದು? ಸರ್ ರಾಜ್ಯ ರೈತರಿಗೆ ತುಂಬ ಹೆಲ್ಪ್ ಆಗ್ಬೋದು, ಮತ್ತು ಸರ್ಕಾರದಲ್ಲಿ ತುಂಬ ಬದಲಾವಣೆಗಳಾಗ್ಬೋದು ಸರ್. ಓಕೆ, ಅವ್ರು ಹೇಳೋ ಪ್ರಕಾರ JDS ಬಂದ್ರೆ ರೈತರಿಗೆ ಅದೇ ರೀತಿಯಾಗಿ ಬಡ ಬಗ್ಗರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಾವು ನೋಡ್ತಾ ಇದೀವಿ ಇನ್ನಷ್ಟು ಕ್ರೌಡ್ ಇದ್ದಾರೆ, ಇನ್ನೊಂದಷ್ಟು ಯೂತ್ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ಜೊತೆಗೆ ನಮ್ಮ ರೈತರು ಎಲ್ಲರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಮಂಡ್ಯ, ಮೇಲ್ಕೋಟೆ, ಮೈಸೂರು ಎಲ್ಲ ಕಡೆ ಹೋಗುವಂತ ಜನ ಇಲ್ಲಿದ್ದಾರೆ ನೋಡೋಣ. ಹಾಯ್, ನಮಸ್ತೆ ಮೇಡಮ್. ಹಲೋ ಸರ್. ಓಟ್ ಇದೆಯಾ ನಿಮ್ಗೆ? ನೋ ಸರ್. ಓಟ್ ಇಲ್ಲ. ಓಕೆ, ಐಡಿ ಮಾಡಿಸಿಲ್ಲ ಸರ್. ಐಡಿ ಮಾಡ್ತಿಲ್ಲ, ಬಟ್ ವೋಟ್ ಆಗೋ ಏಜ್ ಆಗಿದೆ. 18. ಮಾಡಿಸ್ಬೇಕಲ್ವಾ? ಇಟ್ಸ್ ಬಿಕಮ್ ಲೇಟ್. ನೆಕ್ಸ್ಟ್ ಇಯರ್ ಐ ಡು. ಓಕೆ, ನಿಮ್ಮ ಫೇವರೇಟ್ ಪೊಲಿಟಿಷಿಯನ್ ಲೀಡರ್ ಯಾರು? ಸರ್ ಫಾರ್ ಮೀ ಬಿಜೆಪಿ ಇಸ್ ದ ಬೆಸ್ಟ್. ನರೇಂದ್ರ ಮೋದಿ ಅವ್ರ ಫ್ಯಾನ್ ನೀವು? ಸರ್. ಓಕೆ, ಯಾಕೆ ಇಷ್ಟ ಆಗ್ತಾರೆ ಮೋದಿ? ಎಲ್ಲ ಯುವಕರು ನಾನು ಕೇಳ್ತಾ ಇರ್ತೀನಿ ಇಷ್ಟ ಅಂತಾರೆ, ಯಾಕೆ? ಅವ್ರ ಪ್ರಿನ್ಸಿಪಲ್ ಇಟ್ಸ್ ಗುಡ್ ಸರ್. ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್ ಇಸ್ ಫೈನ್. ನಿಮಗೆ ಯಾರು ಇಷ್ಟ ಮೇಡಮ್? JDS ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು. ಓಕೆ, ಯಾಕೆ ಮಣ್ಣಿನ ಮಗ ದೇವೇಗೌಡರು ಕುಮಾರಸ್ವಾಮಿ ಇಷ್ಟ? ಎಲ್ಲಾನು ಒಳ್ಳೇದೇ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೆ, ರೈತರಿಗೆಲ್ಲ ತುಂಬಾ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರೇ ಇಷ್ಟ. ಓಕೆ, ನಿಮಗೆ ಓಟ್ ಇದೆಯಾ? ಓಕೆ, ಹಾಗಾದ್ರೆ ಈ ಸಲ ಮಾಡ್ತೀರಾ? ಮಾಡ್ತೀನಿ. ಅವ್ರು ಹೇಳೋ ಪ್ರಕಾರ ಕುಮಾರಸ್ವಾಮಿ ಅವರು ಬೆಟರ್ ಅಂತ ಹೇಳ್ತಿದ್ದಾರೆ. ಸೊ ಇನ್ನಷ್ಟು ಜನ ಇಲ್ಲಿದ್ದಾರೆ ನೋಡೋಣ. ನಮ್ಮ ಸಾರಥಿಗಳಿದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ. ಸೊ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೌದಾ, ನೀವು ಮಂಡ್ಯನಾ? ಓಕೆ, ಹೇಗಿದೆ ಮಂಡ್ಯದಲ್ಲಿ ಚುನಾವಣಾ ಕಾವು ಈ ಸಲ? ಎಲ್ಲ ಮಿಕ್ಸಿಂಗು ಎಲ್ಲ ಕಡೆನೂ ಐತೆ. ಎಲ್ಲ ಕಡೆ ನೀವು ಹೆಂಗೆ ವೋಟ್ ಮಾಡ್ತೀರಾ? ಅಂದ್ರೆ ಓಡಾಡ್ತಿರ್ತಿರಲ್ಲ, ಹೇಗೆ ಓಟ್ ಇರುತ್ತಾ? ರಜೆ ಇರುತ್ತಾ ಅವತ್ತು? ನಮ್ಗೆ ರಜೆ ಇರೋದಿಲ್ಲ, ನಮ್ಮ ಡ್ಯೂಟಿ ಇರ್ತದೆ. ಬಟ್ ವೋಟ್ ಮಾಡಕ್ ಆಗುತ್ತಾ? ನಮಗೆ ಆಗುತ್ತೆ, ಪೋಸ್ಟ್ ಮುಖಾಂತರ ಮಾಡ್ತೀವಿ ನಾವು. ಅಂದ್ರೆ ಬಸ್ ಬಂದು ಇಲ್ಲಿ ಹಾಲ್ಟ್ ಆಗುತ್ತೆ, ಆವಾಗ ಬೆಳಗ್ಗೆ ಮಾಡ್ತೀರಿ? ಇಲ್ಲೇ ಒಂದು ಪೋಸ್ಟ್ ತರ ಕೊಡ್ತಾರೆ, ನಾವು ಯಾವ್ದಕ್ಕೆ ಬೇಕಾದ್ರೆ ಹಾಕೋಬಹುದು. ತುಂಬಾನೇ ಜೋರಿದೆ ಸರ್. ಬರ್ಬೋದಾ ಅಥವಾ ಒಂದ್ ಸರ್ಕಾರ ಬರ್ಬೋದಾ? ಸಮ್ಮಿಶ್ರ ಸರ್ಕಾರ. ಓಕೆ, ಇದು ಮಂಡ್ಯದ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಪಬ್ಲಿಕ್ ಅನ್ನ ನಾವು ಮಾತಾಡ್ಸಿದ್ವಿ. ಒಂಥರ ಮಿಕ್ಸ್ ರೆಸ್ಪಾನ್ಸ್ ಇದೆ. ಬಿಜೆಪಿ, ಕಾಂಗ್ರೆಸ್ ಮತ್ತೆ ದಳ ಮೂರಕ್ಕೂ ಕೂಡ. ಕೆಲವೊಬ್ಬರಿಗೆ ಅಂಬರೀಶ್ ಅವರ ಕೆಲಸದ ಬಗ್ಗೆ ಬೇಸರ ಇದೆ, ಅಂದ್ರೆ ಅಷ್ಟು ಗಮನ ಹರಿಸಿಲ್ಲ ಅಂತ. ಅವರಿಗೆ ಏಜ್ ಫ್ಯಾಕ್ಟರ್ ಇರ್ಬೋದು, ಆರೋಗ್ಯದ ಫ್ಯಾಕ್ಟರ್, ಹಲವಾರು ಕಾರಣಗಳು, ಅವರದ್ದೇ ಕಾರಣಗಳಿರ್ಬೋದು. ಸೊ ನೋಡೋಣ, ಈ ಸಲ ಜನ ಬದಲಾವಣೆ ಬಯಸ್ತಾರಾ ಅಥವಾ ಮತ್ತೆ ಕಾಂಗ್ರೆಸ್ಗೆ ಮಣೆ ಹಾಕ್ತಾರಾ ಅಂತ. ಮಂಡ್ಯದಿಂದ ಇನ್ನಷ್ಟು ಬೇರೆ ಬೇರೆ ಕಡೆಯ ಒಂದು ಗ್ರೌಂಡ್ ರಿಪೋರ್ಟ್ ನ ನಿಮ್ಮ ಮುಂದೆ ತರ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಹೆಂಗೈತೆ ರಾಜಕೀಯಲ್ಲಿ? ರಾಜಕೀಯ ಚೆನ್ನಾಗಿ ನಡೀತಾ ಇದೆ ಗುರು. ಆದರೂ ದಳನೇ ಫೇವರು. ಆದರೂ BJPನೂ ಫೈಟ್ ಮಾಡ್ತದೆ. ಇಲ್ಲಿ ವ್ಯಕ್ತಿ ಮೇಲೆ ಹೋಯ್ತದೆ. ದಳಕ್ಕೇನು ಅವ್ನ ಮುಖ ನೋಡಿ ಓಟ್ ಕೊಡಲ್ಲ ಯಾರು. ದೇವೇಗೌಡ ಮುಖ ನೋಡೇ ಓಟ್ ಕೊಡೋದು. ಬಟ್ ದಳಕ್ಕೆ ಅವ್ನ ಮಕ್ಕಳಿಗೆ 2,000 ತಗೊಳಕ್ಕಾಗಲ್ಲ. ಇಂಡಿಪೆಂಡೆಂಟ್ ನಿಂತ್ರೆ ಯಾರು ದಳ. ಬಟ್ ಶಂಕರೇಗೌಡ ಅವನಲ್ಲ, ಓನ್ ಎಬಿಲಿಟಿ ಮೇಲೆ ತಗೋತಾನೆ. ಅವನ್ ಬಿಟ್ರೆ ನೆಕ್ಸ್ಟ್ ಬಂದು ಬಿಜೆಪಿ ಶಿವಣ್ಣ, ಅವನು ಓನ್ ಎಬಿಲಿಟಿ. ಕಾಂಗ್ರೆಸ್ ಹೇಗಿದೆ? ಕಾಂಗ್ರೆಸ್ ಯಂಗ್ಸ್ಟರ್ಸು ಹಳೆ ತಲೆಗಳು ಯಾರು ಮಾಡಲ್ಲ. ಯಂಗ್ಸ್ಟರ್ಸ್ ಟಿಕೆಟ್ ತಗೊ ಬಂದಿರೋದು. ಬಟ್ ಅವ್ನಿಗೇನಪ್ಪ ಅಂತಂದ್ರೆ ದುಡ್ಡು ಮೇಲೆ ನಡೀತದೆ. ಇವಾಗ ಅವನೇ ಬಟ್ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ. ಬಟ್ ಅವನಿಗೆ ಹಿರಿಕರುಗಳು ಸಪೋರ್ಟ್ ಮಾಡಲ್ಲ, ಎಲ್ಲ ಮೋಸ ಮಾಡ್ತಾರೆ ಹಳೆ ತಲೆಯವರು. ಯಾರು ಅವನಿಗೆ ಹೆಲ್ಪ್ ಮಾಡಲ್ಲ. ಬಟ್ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ, ಕರೆಕ್ಟ್ ಇಲ್ಲ. ಬಟ್ ಅವನು ಹೆಚ್ಚು ಕಮ್ಮಿ ಮಂಡ್ಯಕ್ಕೆ ದಾನಿ ಅಂದ್ರೆ ಅವನೇ ಹೆಚ್ಚು ಕಮ್ಮಿ ಕೊಡ್ತಿರ್ಬೇಕು. ಅಷ್ಟೊಂದು ದಾನ ಮಾಡೋನೆ ಎಲ್ಲ. ಬರ್ತೀನಿ ಸರ್. ಈಗ ನಾವಿರೋದು ಮಂಡ್ಯದ ಒಂದು ಹಳ್ಳಿಲಿದ್ದೀವಿ, ಕಳ್ಳಳ್ಳ ಗ್ರಾಮದಲ್ಲಿದ್ದೀವಿ. ಅಲ್ಲಿ ಒಂದು ಮಾರಮ್ಮನ ಒಂದು ಜಾತ್ರೆ ಆಗ್ತಿದೆ, ಅಂದ್ರೆ ಪೂಜೆ ಆಗ್ತಿದೆ. ಇದು ಎಲ್ಲ ರಾಜಕೀಯವನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಗ್ರಾಮಸ್ಥರು ಮಾಡುವಂತ ಒಂದು ಪೂಜೆ. ಇಲ್ಲಿನ ಒಬ್ರು ಹಿರಿಯರಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಸರ್. ಸರ್ ನಮಸ್ತೆ. ನಾವು ಇದು ಆಗ್ತಿರೋದಿಲ್ಲ ಕಳ್ಳಳ್ಳಿಲಿ ನಮ್ಮ ಗ್ರಾಮ ದೇವತೆ ಬನ್ನಂತಂಬ ಮಾಡ್ತೀವಿ ವರ್ಷನೂ. ಇಲ್ಲಿ ಈ ಪೂಜೆಗೆ ಇಡೀ ಊರೇ ಗ್ರಾಮ ದೇವತೆ ಹಬ್ಬ ಮಾಡ್ತಾ ಇದ್ದಾರೆ. ಮಕ್ಳಿಗೆ ಅಮ್ಮ ಆಯ್ತವೆ ಅಂದ್ಬಿಟ್ಟು ತಂಪು ತೋರಿಸ್ತಾ ಇರೋದು. ಈ ಕಾರ್ಯಕ್ರಮಕ್ಕೆ ಯಾವ ರಾಜಕೀಯ ಪುಟಾರಿಗಳನ್ನು ನಾವು ಇಂಟ್ರೊಡ್ ಮಾಡಲ್ಲ. ನಮ್ಮ ಗ್ರಾಮ ದೇವತೆ ಯಜಮಾನರಿಗೂ
ಎಲ್ಲ ಸೇರಿ ಈ ಗ್ರಾಮ ದೇವತೆ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಮುಂದಿನ ದಿವಸಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಈ ತಂಬಿಟ್ಟನ್ನ ಮಾಡಿ ದೇವರಿಗೆ ತಂಪು ತೋರಿಸುವಂತದ್ದು ಅಂತೇಳಿ ಮತ್ತು ನಮ್ಮ ಮನೆಯಿಂದ ಪ್ರತಿ ವರ್ಷ ಕಳಸ ಹೋಗಿ ದೇವರನ್ನ ಕರ್ಕೊಂಡು ಬರುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈಗ ದೇವರನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಫುಲ್ ಜನ ಜಾಸ್ತಿ ಸೇರ್ತಾರೆ. ಓಕೆ, ಬಹಳ ಸಂಭ್ರಮದಿಂದ ಇಡೀ ಊರೇ ಯಾವುದೇ ಒಂದು ಜಾತಿಯ ಭೇದ ಭಾವ ಇಲ್ಲದೆ ಆಗ್ತಿರುವಂತ ಪೂಜೆ ಇದು. ಮಕ್ಕಳಿಗೆ ಏನು ಅಮ್ಮ ಬೀಳುತ್ತೆ ಅದೆಲ್ಲ ನಿವಾರಣೆ ಆಗ್ಬೇಕು ಅಂತ ದೇವಿಯ ಬಗ್ಗೆ ಬಹಳ ಭಕ್ತಿಯಿಂದ ಮಾಡ್ತಿರುವಂತ ಪೂಜೆ. ಓಕೆ, ನಮಸ್ಕಾರ. ನೀವೀಗ ಏನ್ ಬರೀ ಕಬ್ಬಿನ ತೋಟ ಮಾತ್ರ ಕಾಣ್ತೀರಿ ಅಂತ ನಿಮ್ಗೆ ಅನಿಸ್ಬೋದು. ಮಂಡ್ಯ ಅಂದ್ರೆ ಕಬ್ಬು, ಕಬ್ಬು ಅಂದ್ರೆ ಮಂಡ್ಯ ಅಂಟಮ್ಮ ಫೇಮಸ್ ಡೈಲಾಗ್ ಇಲ್ಲಿ. ಸೊ ಕಬ್ಬಿನ ತೋಟದಿಂದ ನಾನೀಗ ಹೊರಗಡೆ ಬರ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿರುತ್ತೆ ಕಬ್ಬಿನ ತೋಟ, ಒಳಗೆಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಅಂತ ನಾವು ಬಂದ್ವಿ. ಸೊ ಈಗ ನಾವು ಮಂಡ್ಯದಿಂದ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಮೇಲ್ಕೋಟೆಯಲ್ಲಿ ಯಾವ ರೀತಿಯಾಗಿದೆ ಚುನಾವಣಾ ಕಾವು, ಅದೇ ರೀತಿಯಾಗಿ ಕಬ್ಬಿನ ಒಂದು ಸವಿಯನ್ನ ಸವಿತಾ ನಾವು ಕಬ್ಬಿನ ನಾಡಿನಲ್ಲಿ ಈಗ ಹೋಗ್ತಾ ಒಂದು ರೌಂಡ್ ಅಪ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಮೇಲ್ಕೋಟೆಯಲ್ಲಿ ಏನ್ ಹೇಳ್ತಾರೆ ಜನ, ಬನ್ನಿ ಓವರ್ ಟು ಮೇಲ್ಕೋಟೆ.